ಬಾಲ್ಯದ ದಿನಗಳು ನೆನಪಿದ್ಯಾ? ನಮ್ಮ ಬಳಿ ಈಗಿನ ರೀತಿ ಬ್ಯಾಟ್ ಇರ್ತಾ ಇರಲಿಲ್ಲ. ತೆಂಗಿನ ಕೊಂಬೆಗಳ ಬ್ಯಾಟೇ ನಮ್ಗೆ ದೊಡ್ಡ ಬ್ಯಾಟ್. ಹೊಲದ ಬದಿಗೆ ಹೋಗಿ ಬಿದ್ದಿದ್ದ ತೆಂಗಿನ ಕೊಂಬೆಯನ್ನ ಆರಿಸಿಕೊಂಡು ಅದರ ಮೇಲಿನ ಒರಟಾದ ಚಿಪ್ಪನ್ನ ಕೈಯಿಂದಲೇ ತೆಗೆದು ಅಲ್ಲಿ ಇಲ್ಲಿ ಸ್ವಲ್ಪ ಸರಿ ಮಾಡಿ ಬ್ಯಾಟ್ ರೆಡಿ ಮಾಡ್ತಾ ಇದ್ವಿ. ಅದೇ ನಮ್ಮ ಮಾಸ್ಟರ್ ಬ್ಯಾಟ್ ಆಗ್ಬಿಡ್ತಾ ಇತ್ತು. ಅದು ಸರಿಯಾದ ಆಕಾರದಲ್ಲೂ ಇರ್ತಾ ಇರಲಿಲ್ಲ, ಆದ್ರೆ ಅದನ್ನ ಕೈಯಲ್ಲಿ ಹಿಡಿದ ತಕ್ಷಣ ಒಂದು ಅದ್ಭುತ ಫೀಲಿಂಗ್. ನಾವು ಧೋನಿ, ನಾವು ಸಚಿನ್ ಅನ್ನುವ ಫೀಲಿಂಗ್ ಬರ್ತಾ ಇತ್ತು. ಸ್ಟಂಪ್ಗಳು ಕೂಡ ಈಗಿನ ರೀತಿಯದ್ದಲ್ಲ. ಬಳ್ಳಿಗಳನ್ನ ಕತ್ತರಿಸಿ ಸ್ಟಂಪ್ ಮಾಡ್ತಾ ಇದ್ವಿ. ಚೆಂಡು ಬಿಸಾಡ್ ಹೋದ್ರೆ ಇಡೀ ಹೊಲವನ್ನ ಓಡಿ ಓಡಿ ಹುಡುಕ್ತಾ ಇದ್ವಿ. ಸಿಕ್ರೆ ಅಷ್ಟೇ, ಮತ್ತೆ ಮ್ಯಾಚ್ ಶುರು. ಸಂಜೆ ಆಗ್ತಾ ಬಂದಾಗ ನಾವೆಲ್ಲರೂ ಒಂದೇ ದಾರಿಯಿಂದ ಬ್ಯಾಟ್ ಹೊತ್ತು ಹೊಲದ ಕಡೆ ಓಡ್ತಿರುವ ದೃಶ್ಯ. ಅದಕ್ಕಿಂತ ಸುಂದರವಾದದ್ದು ಬೇರೇನು ಇರಲಿಲ್ಲ. ಹಣ ಇರಲಿಲ್ಲ, ಸರಿಯಾದ ಉಪಕರಣ ಇರಲಿಲ್ಲ, ಆದರೆ ಅದಕ್ಕಿಂತಲೂ ದೊಡ್ಡದು ನಮ್ಮ ಬಳಿ ಇತ್ತು. ಅದು ಸಂತೋಷ. ಒಟ್ಟಾಗಿ ನಗ್ತಾ ಒಬ್ಬೊಬ್ಬರನ್ನ ಕಾಲೆಳೆಯುತ್ತಾ ಆಡುವ ಖುಷಿ. ಇವತ್ತು ನಮ್ಮ ಬಳಿ ಎಲ್ಲವೂ ಇದೆ, ಆದರೆ ಹಿಂದಿನ ಖುಷಿ ಇಲ್ಲ. ಆ ಕಾಲದಲ್ಲಿ ಒಂದು ಬಾಲ್ಗೆ 11 ರೂಪಾಯಿ ಇತ್ತು. ಒಬ್ಬೊಬ್ಬರು 11 ರೂಪಾಯಿ ಒಟ್ಟು ಮಾಡಿ ಬಾಲ್ ತರ್ತಾ ಇದ್ವಿ. ಆದರೆ ಇವತ್ತು 11 ಬಾಲ್ ಅನ್ನ ಒಬ್ಬನಿಗೆ ತರುವ ಸಾಮರ್ಥ್ಯ ಇದೆ, ಆದರೆ ಆಡೋದಕ್ಕೆ 11 ಜನ ಇಲ್ಲ. ಇವತ್ತು ಸಾವಿರ ಕೊಟ್ಟು ಬ್ಯಾಟ್ ಖರೀದಿ ಮಾಡಬಹುದು, ಆದರೆ ಇಂದಿಗೂ ನಾವು ತೆಂಗಿನ ಬ್ಯಾಟ್ ಅನ್ನೇ ಮಿಸ್ ಮಾಡ್ಕೊಳ್ತೇವೆ. ಕೆಲವೊಮ್ಮೆ ಖಾಲಿ ಗ್ರೌಂಡ್ ನೋಡಿದಾಗ್ಲೆಲ್ಲ ಹೃದಯ ತುಂಬಿ ಬರುತ್ತೆ. ಬಾಲ್ಯದ ನೆನಪುಗಳು ಕಣ್ಣ ಮುಂದೆ ಬಂದು ಬಿಡ್ತಾವೆ. ನೀವು ನಿಮ್ಮ ಬಾಲ್ಯದಲ್ಲಿ ಯಾವ ರೀತಿ ಕ್ರಿಕೆಟ್ ಆಡ್ತಾ ಇದ್ರಿ? ಕಮೆಂಟ್ ಮಾಡಿ. ನಿಮ್ಮ ಬಾಲ್ಯದ ಗೆಳೆಯರನ್ನ ಟ್ಯಾಗ್ ಮಾಡಿ.